ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಂದಿನ ಗಾದೆ ಕೈಲಾಗದವನು ಮೈಪರಚಿಕೊಂಡ. ಈ ಗಾದೆಯನ್ನು ಎಲ್ಲರೂ ಕೇಳಿರ್ತೀರಲ್ವಾ? ಯಾರಾದರೂ ತನ್ನಲ್ಲಿರುವ ಬಲಹೀನತೆಯನ್ನು ಮುಚ್ಚಿಕೊಳ್ಳಲು ಮತ್ತು ತನ್ನ ಸೋಲನ್ನು ಒಪ್ಪಿಕೊಳ್ಳಲು ಹಿಂಜರಿಯುವ ವ್ಯಕ್ತಿಗಳು ಇತರರ ಮೇಲೆ ಗೂಬೆ ಕೂರಿಸಲು ಅಥವಾ ಅನುಕಂಪ ಗಿಟ್ಟಿಸಿಕೊಳ್ಳಲು ಮಾಡುವ ವ್ಯರ್ಥ ಪ್ರಯತ್ನಗಳನ್ನು ಈ ಗಾದೆ ಪ್ರತಿಬಿಂಬಿಸುತ್ತದೆ. ಇದೊಂದು ಜನಪ್ರಿಯ ಗಾದೆ ಕೂಡ. ಯಾವುದಾದ್ರೂ ಕೆಲಸ ಮಾಡೋದಕ್ಕೆ ಶಕ್ತಿ ಇರಲ್ಲ, ಸಾಮರ್ಥ್ಯ ಇರಲ್ಲ ಅಂತಹ ವ್ಯಕ್ತಿ ಅದನ್ನು ಒಪ್ಪಿಕೊಳ್ಳೋ ಬದಲಿಗೆ ಅನಗತ್ಯವಾಗಿ ಸಿಟ್ಟು ಮಾಡಿಕೊಂಡು ತನ್ನನ್ನು ತಾನೇ ಗಾಯ ಮಾಡಿಕೊಳ್ಳುವ, ಅಸಹಾಯಕತೆಯಿಂದ ಒದ್ದಾಡುವ ಪರಿಸ್ಥಿತಿಯನ್ನು ಕೂಡ ಈ ಗಾದೆ ವರ್ಣಿಸುತ್ತದೆ. ಇಲ್ಲಿ ಅಸಹಾಯಕತೆ ಮತ್ತು ವ್ಯರ್ಥ ಪ್ರಯತ್ನವನ್ನು ಇದರಲ್ಲಿ ಕಾಣಬಹುದು. ಅಸಹಾಯಕತೆ ಎಂದರೆ ಬೇರೆಯವರ ಯಶಸ್ಸು ಅಥವಾ ಕೆಲಸವನ್ನು ಸಹಿಸಿಕೊಳ್ಳಲಾಗಲ್ಲ, ತಾವೇನೂ ಮಾಡೋಕ್ಕಾಗಲ್ಲ ಅಂತ ಅಸೂಯೆಯಿಂದ ಒದ್ದಾಡುವ ಜನರನ್ನು ಕುರಿತು ಈ ಗಾದೆಯನ್ನು ಹೇಳ್ತಾರೆ. ಅಂದರೆ ಪರಿಹಾರ ಇಲ್ಲದೇ ಇರುವ ವಿಷಯಕ್ಕೆ ಅನಗತ್ಯವಾಗಿ ಹಠವನ್ನು ಹಿಡಿದು ತನ್ನ ಕೋಪವನ್ನು ಬೇರೆಯವರ ಮೇಲೆ ತೋರ್ಪಡಿಸಿಕೊಳ್ಳುವಂತಹ ವ್ಯಕ್ತಿಗಳಿಗೆ ಈ ಗಾದೆ ಅನ್ವಯಿಸುತ್ತದೆ. ಇನ್ನೂ ಕೆಲವರು ನಿಮ್ಮನ್ನು ಕಂಡ್ರೆ ಆಗದೇ ಇರೋವಂಥವ್ರು, ನೀವೆಷ್ಟೇ ಒಳ್ಳೆ ಕೆಲಸವನ್ನು ಮಾಡಿ ಎಷ್ಟೇ ಅವ್ರಿಗೆ ಸಹಾಯ ಮಾಡಿದ್ರೂ ಕೂಡ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ನಿಮ್ಮನ್ನು ನೋಡಿ ಅಸೂಯೆಯಿಂದ ನಿಮ್ಮನ್ನು ಹೊಗಳಕ್ಕೂ ಆಗಲ್ಲ, ತೆಗಳಕ್ಕೂ ಆಗಲ್ಲ, ಹೊಟ್ಟೆ ಉರ್ಕೋತಿರ್ತಾರೆ. ಅಂಥವರನ್ನು ಕೂಡ ನೋಡಿ ಈ ಥರ ಗಾದೆಯನ್ನು ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.